ಕೊಲೆಗಳಿಗೆ ಕೊನೆ ಅನ್ನೋದೇ ಇಲ್ವಾ? ನಿಜವಾಗ್ಲೂ ಈ ವಿಡಿಯೋ ಮಾಡೋಕ್ಕೆ ತುಂಬ ಬೇಸರವಾಗ್ತಿದೆ. ಇರಲಿ, ಪ್ರೀತಿ ಹೆಸರಲ್ಲಿ ಕೊಲೆ ಹಿಂಸೆ ಮಾಡ್ತಿದ್ರೆ ಅದು ಹೇಗೆ ಪ್ರೀತಿ ಅನಿಸ್ಕೊಳ್ಳುತ್ತೆ? ಹಾಗಿದ್ರೆ ಅದು ಪ್ರೀತಿನೇ ಅಲ್ಲ. ಪ್ರೀತಿ ಯಾವಾಗಲೂ ಪ್ರೀತಿಸಿದವರು ಚೆನ್ನಾಗಿರಲಿ ಅಂತ ಬಯಸುತ್ತೆ ಹೊರತು ಅದು ನನ್ನಿಂದನೇ ನರಳಿ ನಾಶವಾಗಲಿ ಅಂತ ಎಂದೂ ಬಯಸಲ್ಲ. ಎಲ್ಲರಿಗೂ ಸವಿನಮನಗಳು. ನಾನು ನಿಮ್ಮ ಸಾರಿಕಾ. ತಾನು ಇಷ್ಟಪಡುವವರು ತನ್ನನ್ನೇ ಪ್ರೀತಿಸಬೇಕು, ಇಷ್ಟಪಡಬೇಕೆನ್ನುವ ವಿಕೃತ ಮನಸ್ಥಿತಿಗಳಿಗೆ ನಿನ್ನೆ 3 ಜನ ಹೆಣ್ಮಕ್ಳು ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಇನ್ನು ಸೌಜನ್ಯ ಘಟನೆ, ಆಯಿನಾಜ್ ಮತ್ತು ಅವಳ ಕುಟುಂಬದ 4 ಹತ್ಯೆ ಮಾಡಿದ ಪ್ರವೀಣ್ ಅವರ ಘಟನೆ ಕಣ್ಮುಂದಿದೆ. ಮತ್ತೆ ನಿನ್ನೆ ರುಕ್ಸಾನಾ ಎಂಬುವ ತುಮಕೂರು ಹುಡುಗಿಯನ್ನ ಪ್ರದೀಪ್ ಕೊಲೆ ಮಾಡಿದ್ದು, ನೇಹಾ ಎಂಬುವ ಹುಬ್ಬಳ್ಳಿ ಹುಡುಗಿಯನ್ನ ಫಯಾಜ್ ಹತ್ಯೆ ಮಾಡಿದ್ದು, ಸುರೇಶ್ ಎಂಬಾತ ಅನುಷಾ ಎಂಬ ಹುಡುಗಿಯನ್ನು ಜೆಪಿ ನಗರದ ಪಾರ್ಕ್ ಒಂದರಲ್ಲಿ ಹತ್ಯೆ ಮಾಡಿದ್ದು ನೋಡ್ತಾ ಇದ್ರೆ ಸಮಾಜದಲ್ಲಿ ಏನನ್ನಾಗ್ತಿದೆ ಅನ್ನೋ ಆತಂಕ ಕಾಡ್ತಿದೆ. ಒಂದು ಜೀವ ತೆಗೆಯೋದಂದ್ರೆ ಎಷ್ಟು ಸುಲಭದ ಕೆಲಸವಾಗೋಗಿದೆ. ಇದಕ್ಕೆಲ್ಲ ಯಾರನ್ನು ದೂಷಿಸೋದು? ಯಾರು ಹೊಣೆ? ಶಿಕ್ಷಣ ವ್ಯವಸ್ಥೆನ, ಸಮಾಜನ, ಪರಿಸರನ? ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ಹೇಳಿ. ಹೀಗೆಲ್ಲ ಮಾಡೋಕ್ಕೂ ಮುಂಚೆ ಅವ್ರ ತಂದೆ ತಾಯಿ ಹೇಗೆ ಇದನ್ನೆಲ್ಲ ಸಹಿಸ್ಕೊಳ್ತಾರೆ ಮತ್ತು ಅವರು ತಲೆ ತಗ್ಗಿಸೋ ಥರ ಆಗುತ್ತಲ್ಲ ಅನ್ನುವ ಸ್ವಲ್ಪವೂ ವಿವೇಚನೆ ಇರಲ್ವಾ? ಇಷ್ಟು ನೋವು ಕೊಡೋಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ? ಅವರು ಬದುಕು ಹಾಳು ಮಾಡಿಕೊಳ್ಳೋದಲ್ಲದೆ ಪ್ರೀತಿಸಿದ ಹುಡುಗಿಯನ್ನೇ ಹೀಗೆ ಹಿಂಸೆ ಕೊಟ್ಟು ಕೊಲೆ ಮಾಡಬೇಕು ಅಂದರೆ ಅದೆಷ್ಟು ವಿಕೃತ ಮನಸ್ಸುಗಳಿರಬೇಕು. ಇಂತಹ ಕೆಟ್ಟ ವಿಕೃತ ಮನಸ್ಸುಗಳಿಗೆ ಮುಂದೆ ಯಾರೂ ಇಂತಹ ಕೃತ್ಯ ಎಸಗಬಾರದಂತಹ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಈ ಎಲ್ಲ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ಮತ್ತೆ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ. ಧನ್ಯವಾದಗಳು.